ಬಂಧುಗಳೇ ಎಲ್ರಿಗೂ ನಮಸ್ತೆ. ಹಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರ್ವರ್ ಫಾರ್ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈ ಹಿಂದೆ ಅಂದರೆ ಸೋಮವಾರ ಇನ್ನೂ ನಿಮಗೆ ಒಂದು ಒಳ್ಳೆ ಲಾಟ್ ಇರತಕ್ಕಂಥ HFಗಳನ್ನ ತೋರಿಸಿದೆ. ಆಲ್ಮೋಸ್ಟ್ 99% ಆಲ್ ಬ್ಲ್ಯಾಕ್ ಬ್ರೀಡ್ಗಳೇ. ಆದರೆ ಮತ್ತೊಂದು ಬ್ಯಾಚು ಸೂಪರ್ ಆಗಿರ್ತಕ್ಕಂಥ ತಳಿ. ಹಸು ಪ್ರಿಯರು, ಹಸುಗಳ ಶೋಕ್ದಾರಗಳು ಏನಾದರೂ ನೋಡಿ ಖುಷಿ ಪಡೋರು ಏನಾದರೂ ಇದ್ದರೆ ಈ ವಿಡಿಯೋ ನೋಡ್ಬೋದು. ಅಂದಹಾಗೆ ಇವತ್ತಿನ ವಿಡಿಯೋದಲ್ಲಿ ಸಿಗುವಂಥ ಹಸುಗಳ ಮಾಹಿತಿ ನಿಮಗೆ ನಾನು ಕೊಡ್ತಾಯಿದ್ದೀನಿ. ಬ್ರೀಡು ಮತ್ತು ಫೀಡು ಇವೆರಡರಲ್ಲೂ ಕೆಲಸ ಮಾಡೋರಿಗೆ ಮಾತ್ರ ಇವತ್ತು ಸೂಪರ್ ಆಗಿರೋವಂಥ ಹಸುಗಳೇ. ನೋಡೋಣ ಹೇಗಿರುತ್ತೆ ಇವತ್ತಿನ ವೀಡಿಯೋ ಅಂತ. ನಿಮಗಿಷ್ಟ ಆಯಿತು ಅಂತ ಹೇಳೋದು ದಯವಿಟ್ಟು ನಾನು ಕೇಳೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಳಿ ಎಷ್ಟನೇ ಸೂಲಿಂದ ಅಲ್ಲಿಂದ ಅಂತ ಜಬಿ? ನಾಲ್ಕಲ್ಲ ಬಡ್ಡೆ ಬಡ್ಡೆ ಎರಡಲ್ಲ ಅಂತಾರ. ನೋಡಿ ಅಲ್ಲ ಎರಡಲ್ಲಿದ್ರೆ ಬರೀ ಸರ್. ಓಕೆ, ಎರಡಲ್ಲ 1:30 ಹೇಳ್ತಾ ಇದ್ರಿ ಅಲ್ಲ. ಸೂಪರ್. ಏನು ರೀ ಮಣ್ಕ ಸೋಮವಾರ ನಂತರ ಮತ್ತೆ ಒಂದು ಇದರಲ್ಲಿ ಚಾಯ್ಸ್ ನನ್ನ ಒಂದು 6-7 ಚಾಯ್ಸ್ ಚೆನ್ನಾಗಿದೆ. 1:30 ಅಂದ್ರಲ್ಲ, ಏನು ಬರ್ಬೋದು ಬಂದರೆ ಆಸುಪಾಸು ಏನಾದ್ರು ಕೇಳಿದ್ರೆ ಇಷ್ಟು ಹೌದಾ? ಒಟ್ಟು 1 ಮೇಲೆ ಇದೆ. 1 ಮೇಲೆ ಇರ್ತಕ್ಕಂಥ ಮೊದಲನೇ ಪಡ್ಡೆ ಸೂಪರ್. ಅಲ್ಲ ಬ್ರೀಡಿಂಗಿಗೆ ಹೇಳಿ ಮಾಡಿಸ್ತಾರೆ. ನೀವು ಬ್ರೀಡ್ ಮಾಡಿಸ್ಲಿಕ್ಕೆ ಸೂಪರ್ ಆಗಿರೋಂಥ ಬಿಡ. ಗಿರ್ಲ್ಯಾಂಡ್ ಥರ ನೋಡ್ದಂಗೆ ಆಗುತ್ತಲ್ಲ ರೀ ಹಸು. ಗಂಧಗಳು ನೋಡಿದರೆ ಹೆಂಗಿದೆ, ಕಣ್ಣು ಶೈನಿಂದ ಹಿಡಿದು ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡ್ಕೊಬಿಟ್ರೆ ಗಂಡಗಲು ನಿಂತಿರೋ ತೊಟ್ಟಿಗೂ ಸಹ ಏನು ಬಿಡಿ 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 ಬಿಡಿ. ಆಯಿತು, ಆಯ್ಕೆ ಮಾಡ್ಕೊಳ್ಳಿದ್ದು ಅದಿದ್ರೆ ನೀವು ಬ್ರೀಡಿಂಗ್ ಸೆಟಪ್ ಮಾಡ್ಕೊಳ್ಳೋದಿದ್ರೆ ಹಸುವಿನಲ್ಲಿ ಹಾಲಿನ ಜೊತೆ ಬ್ರೀಡಿಂಗು ಕೆಲಸ ಮಾಡಬೇಕು ಅಂತಾರೆ. ಬ್ರೀಡಿಂಗ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರ್ತಕ್ಕಂಥ ತಳಿ ಆಯ್ಕೆ ಮಾಡ್ಕೋಬೇಕಾದ್ರೆ ಮಾಡಿ ಆಯ್ಕೆ ಈ ಥರ ಬ್ರೀಡಿಂಗ್ ಸೆಟಪ್ಗೆ ಹೀಗೆ. ನೀವು ಮೊದಲನೇ ಲ್ಯಾಕ್ಟೇಷನ್ ಹಾಲಿನ ಹಿಂದೆ ಬಿಡಬೇಡಿ, ಬ್ರೀಡಿಂಗ್ ಹಿಂದೆ ಬಿದ್ದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬ್ರೀಡಿಂಗಿಂದ ಬಿಡಿ, ಬ್ರೀಡ್ ಮಾಡಿಸಿ ತಳಿ ಅಭಿವೃದ್ಧಿ ಆಗಲಿ. ಚೆನ್ನಾಗಿದೆ, ಒಳ್ಳೆ ಮಸ್ಕ್ಯುಲರ್ಸು ಬ್ರೀಡು. ನೋಡ ನಡೀರಿ ನೆಕ್ಸ್ಟ್ ಬ್ರೀಡು. ಇಲ್ಲಿ ಕಾಣ್ತಿದ್ದೀರ ಗಂಟಗಲ್ಲಿ ನೋಡ್ತಾ ಇದ್ದೀರಿ, HF. ಇಲ್ಲಿ ಮಿಕ್ಸ್ ಬಿಡೋಕೆ ಸಾಯಿವಾಲ್ಗೆ ಅನಿಸುತ್ತೆ ನನಗಂತೂ. ಆ ಕಡೆ ಬರ್ರಿ ತೋರಿಸ್ತೀನಿ. ವಾ, ಗಂಧಗಲ್ಲು ಇದಕ್ಕೆ HF ಹಿಂಗಿದೆ. ಇದು ಕೂಡ ಬ್ರೀಡಿಂಗಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಬ್ರೀಡಿಂಗ್ ಸೆಟಪ್ ಮಾಡೋರಿಗೆ ಶೈನಿ ಇದೆ, ಹೊಳಪಿದೆ, ಸೂಪರ್ ಆಗಿರ್ತಕ್ಕಂಥ ತಳಿ. ಅಂದರೆ ಎರಡಲ್ಲ ಸೂಪರ್. ಎರಡಲ್ಲಿ ಪಡ್ಡೆ ಬ್ರೀಡಿಂಗಲ್ಲಿ ಕೆಲಸ ಮಾಡ್ತೀರಾ ಮಾಡಿ. HF ಅಲ್ಲಿ ಸಾಯಿವಲ್ ಮಿಕ್ಸ್ ಥರ ಬರ್ತಾಯಿದೆ. ಗಂಧಗಲ್ ನೋಡಿ ನಾನು ಹಾಗಂದೆ. ಆಮೇಲೆ ಹಿಂದೆ ವಿಜಯನ ನೋಡಿ ಕೂಡ ಹಾಗೆ ಅಂದೆ. ಕೆಲಸ ಮಾಡೋಕ್ಕೆ ನಾವು ಬ್ರೀಡಿಂಗ್ ಸೆಟಪ್ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಎಲ್ಲ ಆಗಲೇ ನಾನು ಹೇಳಿದೆ, ಹಾಲಿನ ಜೊತೆ ನೀವು ಆಯಿತು ಅದು ಬ್ರೀಡಿಂಗ್ ಸೆಟಪ್ಗೂ ಕೆಲಸ ಮಾಡಿ, ಬ್ರೀಡ್ ಮಾಡಿಸ್ರಿ ಹಸುಗಳನ್ನು ಅಂಥೇಳಿ. ಇಳಿದ್ರೆ ಮೊದಲನೇ ಕರ ಅಂತ ಅಂದಿದ್ದಾರೆ. ಎಷ್ಟು ಆಗ್ಬೋದು ಜಬಿ ಸರ್? ಎಷ್ಟಾಗ್ಬೋದು ಬೆಲೆ ಸರ್? ಇದು 85 ಬಂದರೆ ಬಿಡೋದು ಸರ್. 85? ಹಾಂ ಸರ್. ವಾಟ್ ಬ್ಯೂಟಿ. 85,000. ಓಕೆ, 85,000 ಹೇಳಿದ್ದಾರೆ. ವಾವ್, ತುಂಬ ಚೆನ್ನಾಗಿದೆ. ತೊಟ್ಟು ಗಿಟ್ಟಲ್ಲಿ ನೀಟಿದೆ. ತೊಟ್ಟು ಯಾವ್ದಾರು 2ನೇ ಕರ 3ನೇ ಕರ ಇದೆ, ಚೆನ್ನಾಗಿದೆ. 2 ಹಲ್ಲಿನ ಪಡ್ಡೆ. ಓಕೆಪ್ಪ. ಇಲ್ಲೊಂದು ಇದು 2 ಹಾಂ 2 ಹಲ್ಲಿನ ಪಡ್ಡೆ. ಇದು ಇದೇನಪ್ಪ ಇದು 2 ಹಲ್ಲಿಂದ ಇಷ್ಟು ಈ ಬಾರಿ ಈತ ತುಂಬ ಹೆವಿ ಇದೆ. 2 ಹಲ್ಲಿಂದು ಹೆವಿ ಇದೆ ತಳಿ. ಇಲ್ಲಿ ನೋಡ್ತಿರ್ತಕ್ಕಂಥ ಅಡ ಸೈಜು ನಿಮಗೆ ನೋಡ್ತಾನೆ ವಾವ್. 2 ಹಲ್ಲಿನ ಪಡ್ಡೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಕಂಟ್ರಿ ಥರ ಬರುತ್ತೆ ಕೋಡಿ ಕಾರಣಕ್ಕೆ. ಜಬಿ 2 ಹಲ್ಲಿಂದ ಅಂದ್ರಿ, ರೇಟ್ ಏನು ಹೋಗ್ಬೋದು ಹೋದರೆ? ಮಾತಾಡಲಿ ಅಲ್ಲ, ಒಂದು ಅಂದಾಜು ರೇಟ್ ಏನಾಗ್ಬೋದು? ಇಷ್ಟು ಮೇಲೆ ಒಟ್ಟು 1 ಲಕ್ಷದ ಆಸುಪಾಸು. 1 ಲಕ್ಷದ ಆಸುಪಾಸು. ಒಟ್ಟು ಈ ವಾರ ಸರ್ 80ರಿಂದ 120 ತನಕ. 80ರಿಂದ 120 ತನಕ. ಓಕೆ ಬಾ. ಇದು ಲೆಂತಿ ಬ್ರೀಡ್.
ಪಂಜಾಬ್ ತಳಿ ಥರ ಕಾಣುವಂಥ ಬ್ರೀಡು, ಲೆಂತಿ ಬ್ರೀಡು. ಬಾಕ್ಸ್ ನೋಡಿದ್ರೆ ಗೊತ್ತಾಗತ್ತೆ, ಕಂಪ್ಯಾಕ್ಟ್ ಇರ್ತಕ್ಕಂಥ ಅಡಾರು. ಲೆಗ್ ಸ್ಕೋರು ಕೂಡ ಹಾಗೆ ಸೂಪರ್ ಅಡರ್. ನೋಡಿ ಬಾಕ್ಸ್ ಸೈಜ್ ನೋಡ್ಬಿಟ್ಟು ಮಾತಾಡಬೇಕು ಅಂತಾರಲ್ಲ ಹಾಗೆ ಬಾಕ್ಸ್ ಸೈಜ್ ನೋಡಿ ಮಾತಾಡೋಣ. ಎಷ್ಟೇ ಸೂಲಿ ಹಲ್ಲಿಂದು ಇದೆ ಜಬಿ? ಹತ್ತಿರ ಬರ್ತೀನಿ. 6 ಎರಡನೇ ಕರ. ನನಗೆ ಹಾಲಿನಲ್ಲಿ ಕೆಲಸ ಮಾಡೋರು ಹಾಲಿಗೆ ಬ್ರೀಡ್ ಬೇಕು ಅಂದರೆ ಅದಕ್ಕೆ ಮಾಡೋದು. ಸಾಕತ್ತು ತೊಟ್ಟು ಸ್ವೆಲ್ಲಿಂಗ್ ಇದೆ ಅಪ್ಪೋ. ಇಳಿಯೋಕೆ ಎಷ್ಟು ದಿನ ಬೇಕಿದೆ? ಇನ್ನೊಂದು 4-5 ದಿವಸ ಟೈಮ್ ಸರ್. ಫೀಡಿಂಗಲ್ಲಿ ಕೆಲಸ ಮಾಡೋಕ್ಕೆ ಅಂತ ಅಂದೆ. ಇದು ನಾವು ಚೆನ್ನಾಗಿ ಫೀಡ್, ಇದಕ್ಕೆ ಏನು ಇಂಪಾರ್ಟೆಂಟ್ ಇವೆಲ್ಲ ನಾನು ಹೇಳೋದಿಷ್ಟೇ. ಸೈಲೇಜನ್ನು, ರಸಮೇವನ್ನು ತುಂಬ ಇಷ್ಟಪಡೋಂಥ ಹಸುಗಳು ಇವು. ಫೀಡ್, ಹಿಂಡಿ, ಬುಸ, ರಸಮೇವು, ಒಣಮೇವು ತಿಂತತೆ ಅಂದ ಒಣಮೇವು ತಗೊಳುತ್ತೆ. ಆದರೆ ಫೀಡ್ ಇವಕ್ಕೆ ಆಟೋಮೆಟಿಕ್ಲಿ ಕಬ್ಬು ಕಡ್ದಿರ್ತಕ್ಕಂಥ ಜೀವ, ರಸಮೇವಿಗೆ ತುಂಬ ಜೀವ ಮಾಡತಕ್ಕಂಥ ಹಸುಗಳು. ಒಯ್ದಾಗ ಖಂಡಿತ ನೀವು ಕೂಡ ಅದೇ ಥರ ಫೀಡ್ ಮೇಂಟೈನ್ ಮಾಡಬೇಕಾಗತ್ತೆ. ಹಾಲಲ್ಲಿ ಕೆಲಸ ಮಾಡೋರಿಗೆ ಬೇಕಾದಂತಹ ತಳಿ. ಹೆಂಗಿದೆ ಬ್ರೀಡ್? ಇನ್ನು ಏನು ಹೇಳಿದ್ದಾರೆ ಅಪ್ಪಾಜಿ ರೇಟ್ ಇದಕ್ಕೆ ಕಟ್ಟಲಿಕ್ಕೆ? ಏನು ಹೇಳಿದ್ದಾರೆ? ಒಂದ್ರ ಮೇಲೆ. ಓಕೆ ಓಕೆ. ಭಕ್ತ ಎಲ್ಲ ಫ್ರೀ ಇದ್ದದು ಪಕ್ಷಿದು ಅಂದರೆ ಆರಾಮಾಗಿ ಸ್ವಚ್ಛಂದವಾಗಿದ್ದಂಥದ್ದು ಬ್ರೀಡ್ ಇದು. 1 ಲಕ್ಷದ ಆಸುಪಾಸು ಏರಿಳಿತ. ಓಕೆ ಬಾಸ್, ನೋಡುವ ತಗೊಳ್ಳುವ ನೆಕ್ಸ್ಟ್ ಒಂದು ಹಸು. ಇಲ್ಲೊಂದು ಇದು 2 ಹಾಂ 2 ಹಲ್ಲಿನ ಪಡ್ಡೆ ಇದು. ಇದೇನಪ್ಪ ಇದು 2 ಹಲ್ಲಿಂದ ಇಷ್ಟು ಈ ಬಾರಿ ಈತ ತುಂಬ ಹೆವಿ ಇದೆ. 2 ಹಲ್ಲಿಂದು ಹೆವಿ ಇದೆ ತಳಿ. ಇಲ್ಲಿ ನೋಡ್ತಿರ್ತಕ್ಕಂಥ ಅಡರ್ ಸೈಜು ನಿಮಗೆ ನೋಡ್ತಾನೆ ವಾವ್. 2 ಹಲ್ಲಿನ ಪಡ್ಡೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಕಂಟ್ರಿ ಥರ ಬರುತ್ತೆ, ಕೋಡಿ ಕಾರಣಕ್ಕೆ. ಜಬಿ 2 ಹಲ್ಲಿಂದ ಅಂದ್ರಿ, ರೇಟ್ ಏನು ಹೋಗ್ಬೋದು ಹೋದರೆ? ಮಾತಾಡಲಿ ಅಲ್ಲ, ಒಂದು ಅಂದಾಜು ರೇಟ್ ಏನಾಗ್ಬೋದು? ಇಷ್ಟು ಮೇಲೆ ಒಟ್ಟು 1 ಲಕ್ಷದ ಆಸುಪಾಸು. 1 ಲಕ್ಷದ ಆಸುಪಾಸು. ಬಟ್ ಈ ವಾರ ಸಹ 80ರಿಂದ 120 ತನಕ ಸರ್. 80ರಿಂದ 120 ತನಕ. ಓಕೆ ಬಾ. ಅಡರ್ ಕಂಪ್ಯಾಕ್ಟ್ ಚೆನ್ನಾಗಿದೆ, ಸೂಪರಾಗಿದೆ. ಕೋಡ್ ಒಂದಿದೆ, ತೊಟ್ಟು ಬಿಟ್ಟು ಎಲ್ಲ ಕೂಡ ವಾವ್. ಸೂಪರ್. ಸೊ ನೋಡೋಕ್ಕೆ ಚಂದ ನಮ್ಗೆ ಅದು. ಇದು ತುಂಬ ಲೆಂತ್ ಆಗುತ್ತೇನಪ್ಪ. ಇನ್ನೂ ಇದೆ 2 ಹಲ್ಲಿಗೆ ಇಷ್ಟ ಐತಿ. ಹಾಂ ಸರ್, ಇನ್ನೂ ಗಾತ್ರ ಆಗುತ್ತೆ. ಇದು ಹೆವಿ ಆಗುತ್ತೆ ಗಾತ್ರ ಇದು. ಓಕೆ ನೈಸ್. ನೆಕ್ಸ್ಟ್ ಯಾವುದಿದೆಯಪ್ಪ? ಇದ್ರದ್ದು ತೊಟ್ಟು ಭಾರಿ ಚಂದ ಇದೆ. ವಾಹ್, ಕುದುರೆ ಎಲ್ಲ ಒಂಟೆ ಇದೆ. ಒಂಟೆ ಇದ್ದಂಗೆ ಇದೆ. 2 ಹಲ್ಲ ಇದೆ ನೋಡಿ. 2 ಹಲ್ಲ ಆಲ್ ಬ್ಲಾಕ್. ಕಳೆದ ವಾರಕ್ಕಿಂತ ಈ ವಾರನೂ ಕೂಡ ಮತ್ತಷ್ಟು ಚೆನ್ನಾಗಿರ್ತಕ್ಕಂಥ ಹಸು ತಂದಿದ್ದಾರೆ. ಬೆಲೆ ಸ್ವಲ್ಪ ಹಾಗೆ ಹಿಂಗೆ ಅಂತ ಅನ್ನೋದಾದರೂ ಕೂಡ ಹಸು ಮಾತ್ರ ಎಕ್ಸಲೆಂಟ್. A1 ಅಡರ್ ನೋಡಿ, ಅಡರ್ ಬಾಕ್ಸ್ ಸೈಜ್ ಮೇಲೆ. ಇನ್ನೆಷ್ಟು? 20 ಡೇಸ್. ಇನ್ನು 20 ದಿವಸ ಕಾಯಿತು ಅಂದರೆ ಇನ್ನೇನ್ರಿ ಇದು ಬಾಕ್ಸು. ನಿಂತಿರೋ ಸ್ಟೈಲ್ ನೋಡ್ರಿ, ಲೆಗ್ ಸ್ಕೋರ್ ನೋಡ್ರಿ. ಚಪ್ಪೆ ಅಂತಾರಲ್ಲ ನಮ್ಮ ಭಾಷೆಗಳಲ್ಲಿ ಅನ್ಬೇಕು, ಚಪ್ಪೆ ಸೈಜು, ಗಾತ್ರದ ಸೈಜು, ಕಾಲಿನ ಸೈಜು, ನಿಂತಿರೋ ಸ್ಟೈಲು. ನಡ್ಕ ಬರಬಾರ್ದು, ನಿಂತು ನೋಡಿದ್ರೆ ಹೆವಿ ಅನ್ಬೇಕು. ಕೋಡಿಲ್ಲ, ಕೋಡ್ ಸುಟ್ಟಿಲ್ಲ, ಬಾಡಿ ಬ್ರೀಡ್ ಆಲ್ ಬ್ಲಾಕ್. ಹೆಂಗಿದೆ? ಶೈನ್ ಇರಬೇಕು. ಈ ಶೈನ್ ಹೋಗಬಾರ್ದು. ನೀವು ಎಷ್ಟು ಅದಕ್ಕೆ ಮೈ ತೊಗೊಂಡ್ರೆ ಈ ಶೈನ್ ಹೋಗಬಾರ್ದು. ಲೂಸ್ ಮೈ ಇದೆ. ಗುಡ್. ಇಡಕ್ಕಿನ್ನು 20 ಡೇಸ್ ಅಂದಿಲ್ಲ? 20 ದಿವಸ. ಬೆಲೆ ನೀವು ಮಾತಾಡ್ಕೊಳ್ರಪ್ಪ. ಒಂದು 85ರಿಂದ 120 ತನಕ ಅಂತಿದ್ದಾರೆ ಅವರು. 120, 130 ಹಿಂಗೆ ಹೋಗ್ತಿದ್ದಾವೆ. ನೀವು ಮಾತಾಡ್ಕೊಂಡು ಬೆಲೆ ಮಾತಾಡ್ಕೊಳ್ಳಿ. ಓಕೆ, ನೈಸ್ ಬಾಯ್. ಶಾರ್ಟ್ ಸೂಜಿ ತೊಟ್ಟು. ಏನೋ ಇದು ಸ್ವೆಲ್ಲಿಂಗ್ ಇದೆ. ಓಕೆ ಬಾಸ್. ಇದಿಷ್ಟು ಹಲ್ಲಲ್ಲಿರ್ಬೋದು ಮೋಸ್ಟ್ಲಿ.
ಇದು ಎಷ್ಟಿದೆ ಆಗ್ಬೋದು ಇಳಿದ್ರೆ ಸೂಲು? ಈಗ 3ನೇ ಕರ ಸರ್ ಇದು. ಮೂರನೇ ಕರ ಇಳಿದ್ರೆ ಆಗಲೇ ನಿಮಗೆ ಬ್ರೀಡಿಂಗ್ನವೇ ಆದಷ್ಟು ತೋರಿಸಿದ್ವಿ. ಈಗ ಹಾಲಿನ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಇವೆಲ್ಲ ಹಾಲು ನಿಂತಿರೋದು ನಮ್ಮ ಫೀಡು, ಕ್ಯಾಲ್ಶಿಯಮು, ಮಿನರಲ್ಸ್ ಮೇಲೆ. ಹಸು ಒಯ್ದ ನಂತರ ರೈತರಾಗಲಿ ಅಥವಾ ಇನ್ನೊಬ್ಬರಾಗಲಿ ಈ ಫೀಲ್ಡ್ ಮೇಲೆ ಕೆಲಸ ಮಾಡಬೇಕು. ಬ್ರೀಡು, ಫೀಡು ಇವೆರಡು ನೀಟಾಗಿ ನೋಡ್ಕೊಳ್ಳೇಬೇಕು. ಫೀಡ್ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನೀವು ಎಷ್ಟು ಲಕ್ಷ ಹಸು ತೊಗೊಂಡ್ರೂ ಕೂಡ ಝೀರೋ ಆಗುತ್ತೆ. ಒಳ್ಳೆ ಫೀಡ್ ಕೊಡಬೇಕು ಇದಕ್ಕೆ. ಚೆನ್ನಾಗಿ ಫೀಡ್, ಎಷ್ಟು ಫೀಡ್ ಚೆನ್ನಾಗಿ ಕೊಡ್ತೀವಿ ಅಷ್ಟು ಒಳ್ಳೆಯದು. ಎಷ್ಟು ಒಂದು 10 ಲೀಟ್ರ್ ಹತ್ರ ಸಿಗ್ಬೋದಾ? ಎಷ್ಟು ಸಿಗ್ಬೋದು ಹಾಲು ಸಿಕ್ಕರೆ ಅಂದಾಜು? ಅಂದರೆ ಸರ್ ಅವರು ಒಂದು ಟೈಮ್ 13 ಲೀಟರ್ ತನಕ ಕರ್ತಾರೆ ಸರ್. ಅವರು ಕರೆದಿರೋದು ಹೇಳ್ತಾರೆ. ಸರ್ ನಾವು ಕರ್ದಿರಲ್ಲ, ಕ್ಲಾರಿಫಿಕೇಷನ್ ಇಲ್ಲ, ಯಾಕಂತ ತಂದು ಮಾರ್ತಿರೋದು. ನಮ್ಮ ರೈತರ ಮನೆಗೆ ಏನು ಹೇಳ್ತಾರೆ ಅದೇ ಸರ್. ಅದೇ ಕ್ಲಾರಿಫಿಕೇಷನ್ ಇಲ್ಲ ಹಾಲಿಂದು. ಏನು ಅಂತ ಹೇಳಿದ್ರೆ ಏನು ಅವ್ರು ಏನು ಹೇಳಿರ್ತಾರೆ ಅದನ್ನು ಹೇಳಿದ್ದೀನಿ ಅಂತ. ಆಯಿತು, ಚೆನ್ನಾಗಿದೆ. ಅದು ಅದೈತೆ ರೇಟ್ ಏನಂದ್ರಿ? ಇದು 1 ಆಸ್ಪಾಸ್ ಸರ್. ಇದು 1 ಆಸ್ಪಾಸ್. ಓಕೆ, ಕುಡಿಯಮ್ಮ, ನೀರು ಕುಡಿಯಮ್ಮ ಚೆನ್ನಾಗಿ. 20 ದಿವಸ ಬೇಕಾ ಇಳಿಯೋಕ್ಕೆ? 15 ದಿವಸ. ಬಾಕ್ಸ್ ಹೆವಿ ಆಗುತ್ತೆ. 15 ದಿವಸಕ್ಕೆ ನೀವು ಗೆಸ್ ಮಾಡಿ ಏನಿದೆ ಎಡರು ಬಾಕ್ಸು ಎಷ್ಟು ಆಗ್ಬೋದು ಅಂತ. ಅದ್ರ ಮೇಲೆ ಲೆಕ್ಕ ಸಿಕ್ಬಿಡತ್ತೆ. ಹಾಂ ಇಲ್ಲಿ ರೆಡ್ ಮಿಕ್ಸ್ ಇರ್ತಕ್ಕಂಥದ್ದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಿಸಿಲಿಗೆ ಹೋದರೆ ಆಲ್ಮೋಸ್ಟ್ ರೆಡ್ಡೇ ಕಾಣ್ತಾ ಇರ್ತಕ್ಕಂಥದ್ದು. ಎರಡಲ್ಲ? ವಾ, ಎರಡಲ್ಲ. ನಾನು ಆದಷ್ಟು ಹಸು ತೊಗೊಳ್ಳೋ ಬ್ರೀಡ್ ಮೇಲೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಬ್ರೀಡಿಂಗಲ್ಲಿ ಕೆಲಸ ಮಾಡಬೇಕು. 2 ಹಲ್ಲು ಪಡ್ಡೆ ಬ್ರೀಡಿಂಗ್ ಮಾಡಿಸಿದ್ರೆ ನಮಗೆ ಒಳ್ಳೆ ಸಕ್ಸಸ್ ಸೆಮೆನ್ ಹಾಕಿಸ್ಕೊಂಡು ಇಟ್ಕೋಬೋದು. ಈ ಥರ ಹೆವಿಗೇನಿದೆ, ತೂಕ ಗೀಕ ಜಾಸ್ತಿ ಬರುತ್ತೆ. ಯಾರು ABSನವ್ರಲ್ಲಿ ಏನಾದ್ರು ಇದ್ದರೆ ಸಕ್ಸಸ್ ಸೆಮೆನ್ ಹಾಕ್ಸ್ಕೊಂಡ್ಬಿಟ್ರೆ ಚೆನ್ನಾಗಿ ಅದಕ್ಕೆ ಸೂಟ್ ಆಗುತ್ತೆ. ಏನಾದ್ರು 250-300 ಎಬೋ ಇರೋಂಥ ಕರುಗಳಿಗೆ ಸಕ್ಸಸ್ ಸೆಮೆನ್ ಹಾಕ್ತಾರೆ. ಫಸ್ಟ್ ಅವ್ರು ಸೆಕೆಂಡ್ ಆಕ್ಟಿಷನ್ಗೆ ಹಾಕ್ಸ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಮೊದಲನೇದು ಹೇಳಿದ್ರೆ ಹೆಂಗಿದೆ? ಹೊಳಪು ಅವರಂತೂ ಬೆಲೆ ಲಕ್ಷದ ಆಸುಪಾಸುನೇ ಹೇಳ್ತಾರಪ್ಪ. ನಿಮಗೆ ಏನಾದರೂ ಬೇಕಂದರೆ ಮಾತಾಡ್ಕೊಳ್ಳಿ, ನಾನು ಕೇಳಬಹುದು ಬೆಲೆ. ಅಥವಾ ಹಿಂಗಾದರೆ ರೈತರಿಗೆ ಏನಾದ್ರು ದೂರದಿಂದ ಬರ್ತಾರೆ ಅಡ್ಜಸ್ಟ್ ಮಾಡಿಕೊಡಿ ಅಂತ. ಬಟ್ ಏನಾದರೂ ನೀವು ಕೇಳೋದ್ರ ಮೇಲೆ ಡಿಪೆಂಡು. ನಾವು ಅವಾಗವಾಗ ಬಂದು ವೀಡಿಯೋ ಮಾಡೋರಿಗೆ ಹಣ ಇರಲಿ, ರೈತರು ಬಂದಾಗ ಮಾತಾಡ್ತೀವಿ, ಒಂದು ಬೆಲೆ ಕಟ್ತೀವಿ ಅಂತ ಹೇಳ್ತಾರೆ ಅವರು. ಕಟ್ಲಿ, ನೇರ ಅಂತ ಅಂತಾರೆ ಅವರು. ಅದು ಕರೆಕ್ಟೇ. ನೀವು ಆನ್ಲೈನ್ ವ್ಯವಹಾರ ಮಾಡ್ಕೋಬೇಡ್ರಿ, ನೇರವಾಗಿ ಭೇಟಿ ಕೊಡ್ರಿ. ಎಲ್ಲ ಆನ್ಲೈನಲ್ಲಿ ಮುಗಿಸೋವಂಥದ್ದು ಏನಿಲ್ಲ. ಪನ್ನ ಪಂಚ ಕಾಲು ಹೆಂಗಿದೆ? ಗುಡ್, ಪಾಸ್ ಆಯಿತು ಹಸು ನನ್ನ ಕಣ್ಣಿಗೆ. ನಿಮ್ಮ ಕಣ್ಣಿಗೆ ಹೆಂಗಿದೆ ಗೊತ್ತಿಲ್ಲ, ಬಂದು ನೋಡ್ಕೊಂಡಾಗಲೇ ಗೊತ್ತಾಗುತ್ತೆ ಹಣ ಚೆನ್ನಾಗಿದೆ ಇಲ್ಲ ಅಂತೇಳಿ. ಕಾಮೆಂಟ್ ಮಾಡಿ ಹಸುಗಳು ಹೇಗಿದ್ದಾವೆ ಇಲ್ಲ ಅಂತ. ನಿಮ್ಗೆ ಅನಿಸುತ್ತೆ ಖಂಡಿತ ಚೆನ್ನಾಗಿದೆ ಅಂತ ನನ್ನ ಒಂದು ಅನಿಸಿಕೆಯಲ್ಲಿ. ಓಕೆ ಬಾಸ್, ನೆಕ್ಸ್ಟ್ ನೋಡೋಣ. ಇದು ಬೋಡಿ ಇದೆ, ಮೋಸ್ಟ್ಲಿ ಮಣ್ಕಾರಂಗೆ ಕಾಣುತ್ತೆ ನನಗಿದು. ಫಸ್ಟ್ನೇ ಕರ ಪಡ್ಡೆ ಹಸುಗಳು. ಸೆಕೆಂಡ್ ಬ್ಯಾಚ್ ಕೂಡ ಚೆನ್ನಾಗಿದೆ. ಫಸ್ಟ್ ಬ್ಯಾಚಿಂದ ಹೆಂಗೆ ಟಾಪ್ ಇತ್ತು ಹಾಗೆ ಸೆಕೆಂಡ್ ಬ್ಯಾಚ್ ಕೂಡ ತುಂಬ ಟಾಪ್ ಇದೆ. ಪಡ್ಡೆ ಮಣ್ಕ ಗೋಡಿ ನೋಡಿದ್ರೆ ಗೊತ್ತಾಗ್ತದೆ. ತಲೆಗೇನು ಕೋಡ್ಬಿಟ್ಟು ಸಿಟ್ಟಿಲ್ಲ, ನೇರ ಮೇವು ಚೆನ್ನಾಗಿ ತಿಂತಾಯಿದ್ದು. ಕಣ್ಣುಗಳು ಅಂತೂ ಹೊಳಪಿರಲಿದೆ. ಬೀಕ್ ನೋಸ್ ಅಂತ ನಾವು ಏನು ಹೇಳ್ತೀವಿ, ಕೆಲವರು ಬೀಕ್ ನೋಸ್ ಹೇಗಿದೆ. ಹಿಡಿಯೋದಕ್ಕೆ ಇದು ಒಂದು 20 ದಿವಸ ಬೇಕು. ಫುಲ್ ಇವತ್ತು ರೆಸ್ಟ್ ಮಾಡಲಿ ಚೆನ್ನಾಗಿ ಅಂತ. ಬಟ್ ಖರೀದಿದಾರ ಇವತ್ತೇ ಆದಷ್ಟು ಖರೀದಿ ಮಾಡಿಬಿಡ್ತಾರೆ. ಇದೈತಾ? ಒಂದ್ರ ಒಳಗೈತಾ, ಒಂದ್ರ ಮೇಲೆ ಐತಾ? ಇದು 1+. ಓಕೆ, ಆಯ್ತು, ಆಗ್ಲಪ್ಪ, ಆಯಿತು. ನಾನು ಮೊದಲೇ ಹೇಳಿದೆ ಚೆನ್ನಾಗಿದೆ ನಾನು. ಅದ್ರಾಗೇನಂತೆ ಚೆನ್ನಾಗಿಲ್ಲ ಅಂತ ನೇರವಾಗಿ ನಿಮಗೆ ಹೇಳಿದ್ದೀನಿ ಎಷ್ಟು ಸತಿ. ಓಕೆ, ಚೆನ್ನಾಗಿಲ್ಲ ಅಂದರೆ ನಾನು ವೀಡಿಯೋನೂ ಮಾಡೋದಿಲ್ಲ, ವಾಪಸ್ ಹೋಗ್ಬಿಡ್ತೀನಿ. ಚೆನ್ನಾಗಿದ್ರೆ ಮಾತ್ರ ಕ್ಯಾಮ್ರಾ ಹಿಡಿತೀನಿ. ಓಕೆಪ್ಪ, ಒಳ್ಳೆಯದಾಗಿ. ಮತ್ತು ಕೆಂಪು ಮಿಶ್ರಿತ ಮಚ್ಚೆ ಅದ, ಹೊಟ್ಟೆ ಭಾಗದಲ್ಲಿ ರೆಡ್ಡು, ಕತ್ತಿನ ಭಾಗದಲ್ಲಿ ಕಪ್ಪು, ಆದರೆ ಆಲ್ಮೋಸ್ಟ್ ಹೋಗ್ತಿರೋದೆ ವೈಟ್ ಕಡೆ. ಇದು ಮಣ್ಕನಾ? ಮಣ್ಕ 4 ಹಲ್ಲು ಪಡ್ಡೆ. ಮತ್ತೆ ಬ್ಯೂಟಿ. ಧೂಳು
ಮೊಣಕ ಜರ್ಮನು ಬಡ್ಡೆ ಮೊದಲನೇದ ಎರಡನೇದಾ ಮೊದಲನೇದು ಬಡ್ಡೆ ಬ್ಯೂಟಿ ಬ್ಯಾಗ್ಸು ಗಿಕ್ಸು ಜೋರಿದೆ, ತುಂಬ ಚೆನ್ನಾಗಿದೆ. ರೆಸ್ಟ್ ಮಾಡಬೇಕು ಇವತ್ತು, ರೆಸ್ಟು ಸೂಪರ್. ಆಹಾ ಸರಿಯಪ್ಪ. ಜರ್ಮನ್ ಪ್ರಿಯರ್ ಏನಾದ್ರು ಇದ್ರೆ ಹೆಸ್ರು ಕೇಳ್ತಾರಣ್ಣ, ಜರ್ಮನ್ ಅಂತ ಯಾಕೆ ಕರೀತಾರಣ್ಣ ಅಂತ. ಬ್ರೀಡು ಆಲ್ಮೋಸ್ಟ್ HF ಅಲ್ಲಿ ಬರ್ತಕ್ಕಂತಹ ಬ್ರೀಡ್ಗಳಲ್ಲಿ ವೈಟಲ್ಲಿ ಹೊಡೆಯುವಂಥದ್ದು ಆಲ್ಮೋಸ್ಟ್ ಜರ್ಮನ್ ಬ್ರೀಡ್ ಅಂತಲೇ ಕರೀತಾರೆ. ಹಾಲೆಂಡ್ ಕಡೆ ಅತಿ ಹೆಚ್ಚು ಸಿಗುವಂಥ ತಳಿ. ಬಟ್ ನಮ್ಮ ಇಂಡಿಯಾದಲ್ಲಿ ಮಿಶ್ರ ತಳಿ ಇದು, ಪ್ಯೂರ್ನೆಸ್ ಅಲ್ಲ, ಮಿಶ್ರ ತಳಿಯಾಗಿ ಬರುತ್ತೆ ಜರ್ಮನ್ ಬ್ರೀಡು. ಇದಕ್ಕೆ ಸೆಕ್ಸೆಡ್ ಸೆಮೆನ್ ಅಥವಾ ABS ಅಲ್ಲಿ ಯಾವುದೂ ಕೂಡ ಹಾಕಿದ್ರೆ ಸೆಟ್ ಆಗ್ತವೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಸೆಕ್ಸೆಡ್ ಹಾಕ್ತಿದ್ರು ಬೇರೆ ಸೆಮೆನ್ಗಳನ್ನು ಕೂಡ ಸೆಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ABS ಅಲ್ಲಿ ನೀವು ಯಾರು ಸಮೀಪದಲ್ಲಿ ಏನಾದ್ರು ಇದ್ದರೆ ವಿಚಾರಿಸಿ ಕೇಳಿ. ಇತ್ತೀಚಿನ ದಿನಗಳಲ್ಲಿ ಆಲ್ ಓವರ್ ಕರ್ನಾಟಕ ತಿರುಗಾಡ್ತಿದ್ದಾರೆ. ಈ ಥರ ತಳಿ ಒಯ್ದಾಗ ಬ್ರೀಡಿಂಗ್ ಮಾಡಿಸೋರಿದ್ರೆ ಖಂಡಿತ ಹಾಕಿಸಿ, ಒಳ್ಳೆಯದು. ಹೇಗಿದೆ ಕಾಸು? ಇದನ್ನು ಪಾಪ ಭದ್ರಾವತಿಯವರು ಒಬ್ಬರು ವಿಚಾರಿಸ್ತಾ ಇದ್ದಾರೆ, ಮೋಸ್ಟ್ಲಿ ಆದರೂ ಆಗ್ಬೋದು, ಬರ್ಬೋದು ಅವರು ಮತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಟ್ಟಿದ್ರು ಈ ಹಸುನ, ಬೆಲೆ ಇದಾಗಿಲ್ಲ. ಇಳಿದ್ರೆ ಎಷ್ಟನೇದು ಇದು? ಮೂರನೇದು. ಇಳಿದ್ರೆ ಮೂರನೇದು ಅಂತ ಹೇಳಿದ್ದಾರೆ. ಹಾಲ್ ಬ್ಲಾಕ್ ಕಡೆ ಇದೆ, ಹೆವಿ ಇದೆ. ಅಡರ್ ಕಾಂಪ್ಯಾಕ್ಟ್ ಇನ್ನೂ ದೊಡ್ಡದಾಗುತ್ತೆ ಇದಕ್ಕೆ ಫಿಕ್ಸ್ ಅಂತ ಹೇಳಿದ್ರೆ ಇನ್ನೂ ದೊಡ್ಡದಾಗುವಂಥ ಅಡರ್ ಕಾಂಪ್ಯಾಕ್ಟು. ಹಾಲಿಂದು ಬೇಕು ಅಂತ ತುಂಬ ಜನ ಇಷ್ಟಪಟ್ಟಿದ್ದ ಹಸು ಇದು. ಸುಮಾರು ಜನ ನೋಡ್ತಾ ಇದ್ದಾರೆ, ಕಣ್ಣಿಗೆ ಬಿದ್ದಿದೆ. ಜಬಿ ಮೂರನೇದು ಅಂತ ಹೇಳಿದ್ದಾರೆ. ನಾನು ಬ್ರೀಡಿಂಗಲ್ಲಿ ಕೆಲಸ ಮಾಡಲ್ಲ, ಹಾಲಿಂದು ಬೇಕು ಅಂದರೆ ಓಕೆ ತೊಗೊಳ್ಳಿ, ಇಲ್ಲಿದೆ. ಒಳ್ಳೆ ಫೀಡ್ ಮೇಂಟೈನ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ಅದು. ಸ್ಟ್ರೆಸ್ ಆಗೋ ಥರ ನೋಡ್ಕೋಬೇಡಿ. ಮೂಗ್ದಾಣ ಇಲ್ಲ ಅಂದರೆ ಅದ್ರ ಅರ್ಥ ನಿಮ್ಗೆ ಗೊತ್ತಾಗಬೇಕು. ಫ್ರೀ ಬರ್ಡ್ ಇದು, ಫ್ರೀಯಾಗಿ ಬೆಳೆದಿರ್ತಕ್ಕಂಥ ಬರ್ಡು. ಮೂಗ್ದಾಣ ನೀವು ಹಾಕ್ಕೊಳ್ತೀನಿ, ನಾನು ಮೇಂಟೈನ್ ಮಾಡ್ತೀನಿ ಅಂದರೆ ನಿಮಗೆ ಬಿಟ್ಟಿದ್ದು. ಬಟ್ ನಾನು ಹೇಳೋದಾದರೆ ಅದು ಹೆಂಗಿದೆ ಬಿಟ್ಬಿಡಿ ಅಂತ. ಮನೆಯಲ್ಲಿ ಹೆಣ್ಮಕ್ಳಿಗೆ ಬಗ್ಗಲ್ಲ ಅಂಥೇಳಿ ಮೂಗ್ದಾಣ ಏರಿಸ್ತಾರೆ. ಬಟ್ ಅಡ್ಡಿ ಇಲ್ಲ, ಹೆಂಗಿದೆ ಹಂಗೆ ಬಿಟ್ಬಿಟ್ರೆ ಇನ್ನೂ ಒಳ್ಳೆಯದು. ಕಾಸು ತೋರಿಸೋಣ ಅಂತೀರಾ? ಕಾಸು ತೋರಿಸೋಣ, ಅದಕ್ಕೆ ನಿಲ್ಲನಲ್ಲ, ಬ್ಯಾಕ್ ಸೈಡ್ ಹೋಗ್ತೀನಿ. ಕಾಸು ಇದ್ರಿದ್ರೆ ಮಾತ್ರ ಬಾಸ್. ಈ ಕಾಸಿದ್ರೇ ಕಾಸು ಸಿಗೋದು ಅಂತಾರಲ್ಲ, ಹಾಗೆ. ಬಾಕ್ಸ್ ಸೈಜ್ ಹೆವಿ ಇದೆ. ಇನ್ನೊಂದು ನನಗನ್ಸೋದು ಮಟ್ಟಿಗೆ ಒಂದು 15 ಡೇಸಾ, 15 ದಿವಸ 20 ದಿವಸ. ಇದು ಪೂರ್ತಿ ತೊಡೆ ಮಧ್ಯೆ ಫಿಲ್ ಆಗುತ್ತೆ. ಇದು ಕ್ರಾಸಲ್ಲಿದೆ, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಹೆಚ್ಚು ಇದಕ್ಕೆ. ಈ ಥರ ತಳಿಯಲ್ಲಿ ತುಂಬ ಮಚ್ಚೆ ಇರ್ತಕ್ಕಂಥದ್ದು. ಯಾಕೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಅಂತ ಹೇಳಿದ್ರೆ 2 ಬ್ರೀಡ್ ಮಿಕ್ಸ್ ಆಗಿರ್ತಕ್ಕಂಥ ತಳಿ ಅಲ್ಲ, ಹಾಗಾಗಿ. ಎಷ್ಟನೇದು ಅಂದರೆ ಸೂಲಿದು? ಎಷ್ಟನೇದು? 6 ಹಲ್ಲು ಅಂದರೆ ನಾನು 6ನೇ ಸೂಲು ನನಗಾಯ್ತು. 6 ಹಲ್ಲು ಅಂದ್ರೆ ಇದೇನಪ್ಪ ಅಂತೀನಿ. ಏನು ನೀವು 6 ಸೂಲು ಅಂದರೆ ಹೆಂಗೆ ಆಗ್ತದೆ? 6 ಹಲ್ಲು 2ನೇ ಕರ. ಸ್ವಲ್ಪ ಮುಂದೆ ತಗೋ ಜೀಬಿ. ಗುಡ್. ಓಕೆ.